ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಒಂದು ಪಾಠವಾಗಿರ್ತಕ್ಕಂಥ ಅ ಹೀರೋ ಆ್ಯಂಡ್ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಅಂತಕ್ಕಂಥ 2 ಪಾಠಗಳ ಒಂದು ಘಟಕ ಪರೀಕ್ಷೆಯನ್ನು 25 ಅಂಕಗಳ ಘಟಕ ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸೊ ಇದರ ಮಾದರಿ ಉತ್ತರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅದನ್ನು ತಾವು ಉಪಯೋಗಿಸಿಕೊಳ್ಬೋದು. ಸೊ ಮೊದಲೇ ಮುಖ್ಯ ಪ್ರಶ್ನೆ, ಡೂ ಆ್ಯಸ್ ಡೈರೆಕ್ಟೆಡ್ ಬಿಲೋ. ಸೊ ಮೊದಲೇ ಪ್ರಶ್ನೆ, ಚೂಸ್ ಕರೆಕ್ಟ್ ಕ್ವೆಶನ್ ಟ್ಯಾಗ್. ಇಟ್ ವಾಸ್ ಅ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ ಡ್ಯಾಶ್. ಸೊ ಆಯ್ಕೆಗಳು ಡಿಡೆಂಟ್ ಇಟ್, ಹ್ಯಾಡೆಂಟ್ ಇಟ್, ವಾಸಂಟ್ ಇಟ್, ವಾಸ್ ಇಟ್. ಸೊ ಎರಡನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಸ್ವಾಮೀಸ್ ಗ್ರ್ಯಾನಿ ಯೂಸ್ಡ್ ಟು ಟೆಲ್ ಹಿಮ್ ಅ ಸ್ಟೋರಿ ಎವ್ರಿ ನೈಟ್ ಬಿಫೋರ್ ಹಿ ಸ್ಲೆಪ್ಟ್. ಆಯ್ಕೆಗಳು ಟೆಲ್, ಟು ಟೆಲ್, ಯೂಸ್ಡ್ ಟು, ಸ್ಲೆಪ್ಟ್. ಮುಂದಿನ ಪ್ರಶ್ನೆ, ಚೂಸ್ ಕರೆಕ್ಟ್ ಕಾಲಕೇಟಿವ್ ವರ್ಡ್. ಟೈಮ್, ಟೇಬಲ್, ಚೇರ್, ಗ್ಲೂಮಿಲಿ, ಫ್ಲೋರ್. ನಾಲ್ಕನೇ ಪ್ರಶ್ನೆ, ಐಡೆಂಟಿಫೈ ದ 2 syllable ವರ್ಡ್. ರಿಟರ್ನಿಂಗ್, ಸೇಫರ್, ಡಿಸ್ಪರೇಟ್ಲಿ, ಸ್ಪೀಕ್. ಐದನೇ ಪ್ರಶ್ನೆ, ಐಡೆಂಟಿಫೈ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ಅರ್ಚನಾ, ಗುಡ್ ಮಾರ್ನಿಂಗ್ ದೀಪಾ. ದೀಪಾ, ವೆರಿ ಗುಡ್ ಮಾರ್ನಿಂಗ್. What can I do for you? Archana, if you don't mind, could I use your pen? Deepa, it's a pleasure, you can. ಆಯ್ಕೆಗಳು ಗಿವಿಂಗ್ ಡೈರೆಕ್ಷನ್, ಆಫರಿಂಗ್ ಹೆಲ್ಪ್, ಸೀಕಿಂಗ್ ಪರ್ಮಿಷನ್, ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್. ಎರಡನೇ ಮುಖ್ಯ ಪ್ರಶ್ನೆ, ಆನ್ಸರ್ ದಿ ಫಾಲೋಯಿಂಗ್ ಇನ್ ಕ್ವೆಶನ್ಸ್. 4 into 2, 8 marks. Sixth question, how was Swami honored by his classmates, teacher and headmaster? ಏಳನೇ ಪ್ರಶ್ನೆ, why does the poet call his grandmother a genius? ಎಂಟನೇ ಪ್ರಶ್ನೆ, which place in the room was safe, compact and reassuring according to Swami? ಒಂಬತ್ತನೇ ಪ್ರಶ್ನೆ, how did grandma feel while she was resting in bed? ಸೊ ಮುಂದಿನ ಪ್ರಶ್ನೆ, ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್. ಹತ್ತನೇ ಪ್ರಶ್ನೆ, there may be scorpions behind your law books. Who said these words? When did the speaker say so? What made him say so? 11ನೇ ಪ್ರಶ್ನೆ, I strongly recommend her a quiet week in bed. Who is I referred to here? Why was this recommendation given? What was the response to the recommendation? ಮುಂದಿನ ಪ್ರಶ್ನೆ, answer the following in 5 to 6 sentences. 12th question, narrate how a coward boy Swami became a hero overnight. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ, how did grandma fulfill her wish in the poem grandma climbs a tree? ಸೊ ಆತ್ಮೀಯರೇ, ಇಲ್ಲಿವರೆಗೆ ನಾವು 2 ಪಾಠಗಳ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಮಾದರಿ ಉತ್ತರಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ತಾವು ಅದನ್ನು ಬಳಸ್ಕೊಳ್ಬೋದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.